ಜವಾರಿ ಟೈಮ್ಸ್ಗೆ ಸ್ವಾಗತ. ಭಾವೈಕ್ಯತೆಯ ಕಾಶಿ ಬಳೂತಿ. ಸಾವಿರಾರು ಭಕ್ತರ ನಡುವೆ ವಿಜೃಂಭಣೆಯ ಬೀಬಿ ಫಾತಿಮಾ ಜಿಯಾರತ್. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಬಳೂತಿ ಗ್ರಾಮದ ಆರಾಧ್ಯ ದೈವ ಬೀಬಿ ಫಾತಿಮಾ ದೇವತೆಯ 10 ದಿನದ ಜಿಯಾರತ್ ಕಾರ್ಯಕ್ರಮ ರವಿವಾರ ಹಿಂದೂ ಮುಸ್ಲಿಂ ಬಾಂಧವರು ಭಾವೈಕ್ಯತೆಯಿಂದ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ಪ್ರತಿ ವರ್ಷ ಮೊಹರಂ ಮುಗಿದ 10ನೇ ದಿನದಂದು ಜರುಗುವ ಬಳೂತಿ ಬೀಬಿ ಫಾತಿಮಾ ಜಿಯಾರತ್ ವಿಜಯಪುರ, ಬಾಗಲಕೋಟೆಯ ಅವಳಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಬೇಡಿದ ವರವನ್ನು ಕೊಡುವ ದೇವತೆ, ಭಕ್ತರನ್ನು ಉದ್ಧರಿಸುವ, ಬೇಡಿದ ವರವನ್ನು ಕರುಣಿಸುವ ದೇವತೆಯೆಂದು ಪ್ರಸಿದ್ಧಿ ಪಡೆದಿರುವ ಬಳೂತಿ ಬೀಬಿ ಫಾತಿಮಾ ದೇವತೆಗೆ ಪ್ರತಿ ವರ್ಷ ನೂರಾರು ಜನರು ಹರಕೆ ಕಟ್ಟಿಕೊಳ್ಳುತ್ತಾರೆ. ಪ್ರತಿ ವರ್ಷ ಮೊಹರಂ ಹಬ್ಬ ಮುಗಿದ 10ನೇ ದಿನದಂದು ಆಚರಿಸಲ್ಪಡುವ ಬೀಬಿ ಫಾತಿಮಾ ದೇವತೆ ಜಿಯಾರತ್ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಅವಳಿ ಜಿಲ್ಲೆಯಿಂದ ಆಗಮಿಸುವ ಭಕ್ತಾದಿಗಳು ದೇವತೆಗೆ ಹರಕೆ ಕಟ್ಟಿಕೊಳ್ಳುತ್ತಾರೆ. ಹರಕೆ ಈಡೇರಿದ ಭಕ್ತಾದಿಗಳು ತಮ್ಮ ಹರಕೆಯನ್ನು ಪೂರೈಸುತ್ತಾರೆ. ಪವಾಡಕ್ಕೆ ಹೆಸರಾಗಿರುವ ಬೀಬಿ ಫಾತಿಮಾ ದೇವತೆ ಬಳೂತಿ ಗ್ರಾಮದಲ್ಲಿ ಅನೇಕ ಪವಾಡಗಳ ಮೂಲಕ ಪ್ರಸಿದ್ಧಿ ಪಡೆದಿರುವ ಬೀಬಿ ಫಾತಿಮಾ ದೇವತೆ ಈ ಭಾಗದಲ್ಲಿ ಪವಾಡ ದೇವತೆ ಎಂದೇ ಪ್ರಸಿದ್ಧಿ ಪಡೆದಿದ್ದು, ಅವಳಿ ಜಿಲ್ಲೆಯ ಜನರು ಅತ್ಯಂತ ಪೂಜನೀಯ ಭಾವದಿಂದ 10 ದಿನದ ಜಿಯಾರತ್ ಆಚರಣೆ ಮಾಡುತ್ತಾರೆ. ಹಿನ್ನೆಲೆ: ಪ್ರತಿ ವರ್ಷ ಬಳೂತಿ ಗ್ರಾಮದಲ್ಲಿ ವಾಡಿಕೆಯಂತೆ ಮೊಹರಂ ಆಚರಣೆಗೆ ನಡೆಯುತ್ತಿತ್ತು. ಸುಮಾರು ವರ್ಷಗಳ ಹಿಂದೆ ಬೀಬಿ ಫಾತಿಮಾ ದೇವತೆಯ ಹಳೆಯ ಡೋಲಿಯ ಬದಲಿಗೆ ಹೊಸ ಡೋಲಿಯನ್ನು ಪ್ರತಿಷ್ಠಾಪಿಸಿ ಹಳೆಯ ಡೋಲಿಯನ್ನ ಕೃಷ್ಣಾ ನದಿಯಲ್ಲಿ ವಿಸರ್ಜಿಸಲಾಗಿತ್ತು. ಆ ವರ್ಷದಿಂದ ಗ್ರಾಮದಲ್ಲಿ ಅನೇಕ ಅವಘಡಗಳು ನಡೆಯಲಾರಂಭಿಸಿದವು. ಗ್ರಾಮಸ್ಥರು ಅನೇಕ ತರಹದ ತೊಂದರೆಗಳಿಗೆ ಸಿಲುಕುವಂತಾಗಿ ಗ್ರಾಮದ ಹಿರಿಯರು ಒಟ್ಟಾಗಿ ತೊಂದರೆಗಳಿಗೆ ಕಾರಣ ಹುಡುಕಲಾಗಿ ಬೀಬಿ ಫಾತಿಮಾ ದೇವತೆಯ ಹಳೆಯ ಡೋಲಿಯಿಂದಾಗಿ ಇಂತಹ ಅವಘಡಗಳು ಸಂಭವಿಸುತ್ತಿವೆ ಎಂಬ ಉತ್ತರದಿಂದ ಗ್ರಾಮಸ್ಥರು ಹಳೆಯ ಡೋಲಿ ವಿಸರ್ಜಿಸಿದ ಸ್ಥಳಕ್ಕೆ ತೆರಳಿ ನೋಡಲಾಗಿ ಡೋಲಿಗೆ ಅಲ್ಪವೂ ಹಾನಿಯಾಗದೆ ವಿಸರ್ಜಿಸಿದ ಸ್ಥಳದಲ್ಲೇ ನೀರಿನಿಂದ ಮೇಲೆದ್ದು ತೇಲುವುದನ್ನು ಕಂಡು ಗ್ರಾಮಸ್ಥರು ಶ್ರದ್ಧಾಭಕ್ತಿಯಿಂದ ದೇವತೆಯ ಡೋಲಿಯನ್ನು ಮರಳಿ ಗ್ರಾಮಕ್ಕೆ ತಂದು ಮೊಹರಂ ಜಿಯಾರತ್ ಆಚರಣೆ ಪ್ರಾರಂಭಿಸಿದರು. ಅಂದಿನಿಂದ ಗ್ರಾಮಕ್ಕೆ ಒಳಿತಾಗುತ್ತಾ ಬರುತ್ತಿದೆ. ಪ್ರತಿ ವರ್ಷ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ವಿಜೃಂಭಣೆಯಿಂದ ಜಿಯಾರತ್ ಆಚರಿಸಿಕೊಂಡು ಬರಲಾಗುತ್ತದೆ.